ನಿಡಘಟ್ಟ ಗ್ರಾಮದಲ್ಲಿ ಸೋಮೇಶ್ವರ ಸಮೇತ ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಚಿಕ್ಕಮಗಳೂರು ಕಣಿವೆದಾಸರಳ್ಳಿ ಸತ್ಯ ಶನೇಶ್ವರ ಶರಣ್ಯ ಮಹಿಮಾ ಆಗಮನ, ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಡಘಟ್ಟ ಗ್ರಾಮದಲ್ಲಿ ಸೋಮೇಶ್ವರ ಸಮೇತ ಅಯ್ಯಪ್ಪ, ಸುಬ್ರಹ್ಮಣ್ಯ, ಗಣೇಶ ದೇವರುಗಳ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದ್ದು, ಒಂದು ದೇವಾಲಯಕ್ಕೆ ಕಣಿವೆ ದಾಸರಳ್ಳಿಯ ಸತ್ಯಶನೇಶ್ವರ ಶರಣ್ಯ ಮಹಿಮಾ ಕ್ಷೇತ್ರದ ಬಸವ ಆಗಮಿಸಿದ್ದು, ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ, ವೀಣಾಲಂಕಾರಗಳಿಂದ ಸಿಂಗರಿಸಿ ಬಸವನನ್ನು ಪುಷ್ಪ ಮಳೆಗರೆದು ಅದ್ದೂರಿಯಾಗಿ ಮಂಗಳ ವಾದ್ಯಗಳೊಂದಿಗೆ, ಕುಂಭ ಕಳಶಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೇವಾಲಯಕ್ಕೆ ಆಗಮನವನ್ನು ಮಾಡಿಕೊಂಡು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಕಾರಣಾಂತರಗಳಿಂದ 2 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ವಾರ್ಷಿಕೋತ್ಸವ ಸಮಾರಂಭ ಶರಣ್ಯ ಮಹಿಮೆಯ ಆಶೀರ್ವಾದದೊಂದಿಗೆ ಕೇವಲ 3 ದಿನದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತೆಂದು ಗ್ರಾಮದ ಮುಖಂಡರಾದ ಅಣ್ಣಪ್ಪನವರು ಮಾಹಿತಿಯನ್ನು ನೀಡಿದರು. ಇನ್ನು ರಮೇಶ್ ಅಯ್ಯರ್ ಅವರು ಮಾತನಾಡಿ, 2 ದಿನಗಳ ಕನ್ನಡದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿದ್ದು, ಬೇಡಿದ ವರ ನೀಡುವ ಸೋಮೇಶ್ವರ ಸ್ವಾಮಿಯೇ ಎಂದು ಪ್ರಸಿದ್ಧಿಯಾಗಿದ್ದು, ಪ್ರತಿ ಸೋಮವಾರ ಇಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಎಂದರು. ಇನ್ನು ಶರಣ್ಯ ಮಹಿಮಾ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಆನಂದ್ ಗುರೂಜಿರವರು ಮಾತನಾಡಿ, ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಬಸವನ ಆಗಮನ ನಿಡಘಟ್ಟ ಗ್ರಾಮಕ್ಕೆ ಆಗಮಿದ್ದು, ರೈತರು, ದೇಶದ ಎಲ್ಲ ಪ್ರಜೆಗಳು ಕೂಡ ಸಮೃದ್ಧಿಯಾಗಿರಲಿ, ಬಸವನ ಆಜ್ಞೆಯಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳುತ್ತೇವೆ ಎಂದರು. ಹಳೆಪಾಳ್ಯ ನಾರಾಯಣಸ್ವಾಮಿ ಮತ್ತು ತಂಡದವರಿಂದ ತೆಂಗಿನಕಾಯಿ ಪವಾಡವನ್ನು ಕೂಡ ಏರ್ಪಡಿಸಲಾಗಿತ್ತು. ಸಮೂಹದಲ್ಲಿ ದೇವತೆಗೂ ನಮಸ್ಕರಿಸಿ ಇಂದ್ರಜಾಲವನ್ನು ಬಸವೇಶ್ವರನ 4 ಪಾದಗಳಲ್ಲೇ 4 ವೇದಗಳು ಹುಟ್ಟಿದವು. ತಂದೊಡೆ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವವೇದ, ಈ ವೇದಗಳನ್ನು ತಂದು ರುದ್ರನ ನಮ್ಮನಿಗೆ ಕೊಟ್ಟ ವೀರ.
ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ಗುರುಭ್ಯೋ ನಮಃ. ಈ ನಿಡಘಟ್ಟ ಗ್ರಾಮಾದಿವಾಸಿಗಳಿಂದ ಈ ಸೋಮೇಶ್ವರ ದೇವಸ್ಥಾನದ ಶ್ರೀ ಮಹಾಗಣಪತಿ ಸೋಮೇಶ್ವರ ಹಾಗೂ ಹರಿಹರ ಪುತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಹಾಗೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ 2ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಮಹಾಗಣಪತಿ ಹೋಮ ಹಾಗೂ ರುದ್ರ ಹೋಮ, ಅಯ್ಯಪ್ಪ ಸ್ವಾಮಿ ಹೋಮ ಹಾಗೂ ಗ್ರಾಮ ದೇವಾತಿಗಳ ಹೋಮಗಳು ನಡೆದು ಈಗ ಪೂರ್ಣಾಹುತಿಯಾಗಿ ಮಹಾಮಂಗಳಾರತಿ ಆಗಿದೆ. ಸೋಮವಾರವೂ ಇಲ್ಲಿ ವಿಶೇಷವಾಗಿ ಅನ್ನದಾನ ನಡೆಯುತ್ತೆ. ಸಂಜೆ 6 ಗಂಟೆ 7:30 ಟೈಮಲ್ಲಿ ವಿಶೇಷವಾಗಿ ಭಸ್ಮಾಲಂಕಾರ ಹಾಗೂ ವಿಭೂತಿ ಅಲಂಕಾರ ಹಾಗೂ ಶಿವನಿಗೆ ಹೂವಿನ ಅಲಂಕಾರವನ್ನು ವಿಶೇಷವಾಗಿ ಏರ್ಪಡಿಸಲಾಗಿದೆ. ಹಾಗೂ ಸಂಜೆ ಇವತ್ತಿನ ಸಂಜೆ ಎಲ್ಲ ದೇವರುಗಳಿಗೂ ದೀಪಾರಾಧನೆ ಉಂಟು. ಸೋಮೇಶ್ವರನ ಬಂದು ಯಾರಾದರೂ ಬೇಡಿಕೊಂಡ್ರೆ ಅವರ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೆಯುತ್ತೆ. ಹಾಗೂ ಇದನ್ನು ಬೇಡಿಕೊಂಡ್ರೆ ಪುತ್ರ ಸಂತಾನ ಹಾಗೂ ವಿಶೇಷವಾಗಿ ಎಲ್ಲ ಕಾರ್ಯಗಳು ಅನುಕೂಲ ಆಗುತ್ತದೆ. ಈಶ್ವರ ಒಬ್ಬಿ ಸುಖ ಶಾಂತಿಯಿಂದ ನೆಮ್ಮದಿ ಇರಲಿ ಅಂತ ಓಂ ಸನ್ಮಂಗಳಾನಿ ಭವಂತು. ನಮ್ಮ ನಿಡಘಟ್ಟ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ, ಗಣೇಶ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 3ನೇ ವರ್ಷ ವಾರ್ಷಿಕೋತ್ಸವ ಮತ್ತು ಅನುದಾನ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಅನುದಾನವನ್ನು ಹಮ್ಮಿಕೊಂಡಿದ್ವಿ. ಹಾಗೆ ನಮ್ಮ ಸತ್ಯಶನೇಶ್ವರ ಸ್ವಾಮಿ ಮಹಿಮಾ ಶರಣ್ಯವನ್ನು ಕರೆಸ್ಕೊಂಡಿದ್ದೀವಿ. 1 ವರ್ಷದಿಂದ ಕಾದು ಇವತ್ತು ಪೂಜೆಗೋಸ್ಕರ ಕರೆಸ್ಕೊಂಡಿದ್ದೀವಿ. ವಿಶೇಷವಾಗಿ ನಮಗೆ ಬಂದು ಆಶೀರ್ವಾದ ಮಾಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಸಂತೋಷಪಡಿಸೋಕ್ಕೆ ನಮ್ಮ ಶರಣ್ಯಗೆ 2 ವರ್ಷದಿಂದ ನಮ್ಮದು ವಾರ್ಷಿಕೋತ್ಸವ ಮಾಡೋಕ್ಕಾಗಲಿಲ್ಲ. ಈಗ ಶರಣ್ಯ ಬಂದು ನೆರವೇರಿಸ್ಕೊಟ್ಟು ನಮಗೆ ಸಂತೋಷಪಡಿಸಿ ನಮ್ಗೆ ತೃಪ್ತಿಪಡಿಸಿ ಶರಣ್ಯನಿಗೆ ನಾವು ತರುಣ ಮತ್ತು ಪ್ರಸಾದ ವಿನಿಯೋಗವನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ನಾವು ಎಲ್ಲ ಸಾವಿರಾರು ಭಕ್ತರು ಬಂದು ಅನ್ನದಾಸೋಹದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡ್ಕೊಂಡು ಇವರು ಶರಣ್ಯ ಬಂದಿದ್ದಕ್ಕೋಸ್ಕರ ಇದು ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಿಂದ ನೆರವೇರಿದೆ. ವಾರ್ಷಿಕೋತ್ಸವ ಸ್ಟಾರ್ಟ್ ಆಗಿದೆ. ನಾವು 3 ದಿನಕ್ಕೆ ಮುಂಚೆನೇ ಅಂದ್ಕೊಂಡಿರಲಿಲ್ಲ ವಾರ್ಷಿಕೋತ್ಸವ ಮಾಡಬೇಕಂತೇಳಿ. ನಾವು ಶರಣ್ಯ ಹತ್ರ ಹೋಗಿ ಕೇಳ್ಕೊಂಡು ಬಂದಾಗ ಬರ್ತೀನಿ ಅಂತ ಆಶೀರ್ವಾದ ಕೊಟ್ಟಿತ್ತು ಬರ್ತೀನಿ ನಡ್ರಿ ಅಂತೇಳಿ. ಆಗ ನಾವೆಲ್ಲ ಪ್ರಿಪೇರ್ ಆಗಿ ಸ್ವಾಮಿಗೆ ಎಲ್ಲ ನಾವು ಅನುದಾನ ಮತ್ತು ವಾರ್ಷಿಕೋತ್ಸವನ ಹಮ್ಮಿಕೊಂಡ್ವಿ. ಗ್ರಾಮದ ಪರವಾಗಿ ಅವ್ರಿಗೆ ಯಾವತ್ತೂ ಧನ್ಯರಾಗಿರ್ತೀರಿ. ಅವ್ರಿಗೆ ಕರ್ನಾಟಕ ಜನತೆಗೆ ಹಾಗೂ ರೈತಾಪಿ ಕುಟುಂಬಗಳಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆ ಲಕ್ಕೆ ಹೋಬಳಿ ಕಣಿವೆದಾಸರಳ್ಳಿ ಅಂತೇಳಿ ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಾಲಯ ಹಾಗೂ ನಮ್ಮ ಶ್ರೀ ಮಹಿಮಾ ಶರಣದೇವರ ದೇವಾಲಯ. ನಾವು ಈ ಕ್ಷೇತ್ರಕ್ಕೆ ತುಂಬ ದಿನಗಳಿಂದ ಬರಬೇಕು ಅಂತ ಅಂದ್ಕೊಂಡಿದ್ದು ಕೂಡ ನಮ್ಮ ಭಕ್ತಾದಿಗಳು ಕೂಡ ಸುಮಾರು ದಿನಗಳಿಂದ 1.5 ವರ್ಷದಿಂದನೂ ಕೂಡ ಶರಣ್ಯನ ಬರ್ಮಾಡ್ಕೋಬೇಕು ಗ್ರಾಮಕ್ಕೆ, ಹಾಗೆ ತನ್ನ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೋಬೇಕು ಅಂತ ಕೇಳ್ಕೊತಿದ್ರು. ಅವಕಾಶ ಆಗಿರಲಿಲ್ಲ ತುಂಬ ದಿನಗಳಿಂದ. ಏನೋ ಈಗ ಭಗವಂತನ ಅದೃಷ್ಟದಿಂದ ಸೋಮೇಶ್ವರ ಸ್ವಾಮಿ ದೇವಾಲಯ ಹಾಗೂ ಅಯ್ಯಪ್ಪ ಸ್ವಾಮಿಯವರ 3ನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಹಾಗಾಗಿ ಶರಣ್ಯನಾದ್ರೂ ಬಂದು ಕೇಳ್ಕೊಂಡ್ರು ಕಾರ್ಯಕ್ರಮ ಮಾಡಬೇಕಂತೇಳಿ. ಆಯಿತು, ನಾನು ನಡೆಸ್ಕೊಡ್ತೀನಿ ಅಂತೇಳಿ ಭಗವಂತ ಅದೇ ರೀತಿ ಕೊಟ್ಟಿದ್ದರು. ಈಗ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆದಿದೆ. ಅನ್ನದಾನ ಹಾಗೆ ಅಯ್ಯಪ್ಪ ಸ್ವಾಮಿಯವರ ಇರುಮುಡಿ ಕೂಡ ಕಾರ್ಯಕ್ರಮ ಇದೆ. ಭಾಳ ವಿಜೃಂಭಣೆಯಿಂದ ನನಗೆ ಭಾಳ ಸಂತೋಷ ಆಯಿತು. ಇದು ಮೊದಲನೇ ಬಾರಿ ನಾವು ಈ ಕ್ಷೇತ್ರಕ್ಕೆ ಬಂದಿರೋದು. ಇದೇ ರೀತಿ ಕೂಡ ಈ ಕ್ಷೇತ್ರದಲ್ಲಿ ಇನ್ನೂ ಉನ್ನತವಾಗಿ ಆ ಕೆಲಸ ಕಾರ್ಯಗಳು ನಡೆಯಲಿ. ಹಾಗೆ ಈ ಗ್ರಾಮದಲ್ಲಿ ಶರಣ್ಯನ ಶಕ್ತಿ ಪವಾಡಗಳು ನಡೆಯುವಂಥ ಸಮಯ ಬಂದಿದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾರ್ಯಗಳು ನಡೆಯುತ್ತೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇವನ ಶಕ್ತಿಯನ್ನು ಅಂತೇಳಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯದಾಗಿ ಬಂದಂಥ ಭಕ್ತಾದಿಗಳಿಗೆ ಈ ಗ್ರಾಮದ ಎಲ್ಲ ಕುಟುಂಬದವರಿಗೂ ಕೂಡ ಒಂದು ಒಳ್ಳೆಯದ ಅವನ ಅನುಗ್ರಹ ನೀಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ. ಭಗವಂತ ಬಂದು ಹೆಜ್ಜೆ ಇಟ್ಟಿದ್ದಾನೆ ಈ ಗ್ರಾಮಕ್ಕೆ. ಮಳೆ ಬೆಳೆ ಚೆನ್ನಾಗಾಗಲಿ, ರೈತರು ಕೂಡ ಬದುಕಿ ಬಾಳಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಏನು ಕುಡಿಯೋಕ್ಕೊಂದು ವ್ಯವಸ್ಥೆ ಮಾಡೋಕ್ಕಂತ ಶರಣ್ಯನ ಹತ್ರ ಕೇಳ್ಕೊಂಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೆರವೇರಿಸ್ಕೊಡ್ತೀವಿ. ಯಾವುದೇ ರೀತಿಯಾದಂತಹ ಆಶ್ವಾಸನೆ ಕೊಟ್ಟು ನಾವು ಅದನ್ನು ಇದು ಮಾಡಲ್ಲ. ಭಗವಂತ ಏನು ಆಜ್ಞೆ ಮಾಡ್ತಾನೋ ಅದರಂತೆ ನಾವು ಪಾಲನೆ ಮಾಡಿಕೊಟ್ಟು ಈ ಗ್ರಾಮಕ್ಕೊಂದು ಒಳ್ಳೆಯ ಹೆಸರು ಮಾಡಿಕೊಟ್ಟು ಶರಣ್ಯನ ಆಶೀರ್ವಾದ ನಡೆಸ್ಕೊಟ್ಟು ಹೋಗೋ ಜವಾಬ್ದಾರಿ ಭಗವಂತಂದು.